ಕೇಂದ್ರ ಸರ್ಕಾರ ಈ ವಕ್ಫ್ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಕೂಡ ಗದ್ದಲ ಹಾಗೂ ಸಭಾತ್ಯಾಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವಿಧೇಯಕದ ವಿರುದ್ಧ ಮತ್ತು ಮತವನ್ನ ಚಲಾಯಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಮಸೂದೆ ಮೇಲಿನ ಸುದೀರ್ಘ ಚರ್ಚೆಗೆ INDAA ನಿರ್ಧಾರವನ್ನ ಮಾಡಿದೆ. ಮುಸ್ಲಿಮರ ಹಕ್ಕನ್ನ ಮೊಟಕುಗೊಳಿಸುವ ಪ್ರಯತ್ನ ಅಂತ ವಿಪಕ್ಷ ಇದೀಗ ಆರೋಪವನ್ನ ಮಾಡ್ತಾ ಇರೋದು. ವಕ್ಫ್ ಮಸೂದೆ ವಿರುದ್ಧ ಸಂಘರ್ಷಕ್ಕೆ ಸಜ್ಜಾಗಿದ್ದಾವೆ ವಿಪಕ್ಷಗಳು. ವಕ್ಫ್ ಬಿಲ್ ಚರ್ಚೆಗೆ 8 ಗಂಟೆ ಚರ್ಚೆ ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ. ವಿಪಕ್ಷಗಳು 12 ಗಂಟೆಗಳ ಕಾಲ ಸಮಯವನ್ನ ಕೇಳಿದ್ವು. ಆದ್ರೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ 8 ಗಂಟೆಯ ಸಮಯವನ್ನ ನಿಗದಿ ಮಾಡಿದ್ದಾರೆ. ಇದು ಸಾಕಾಗೋದಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರಿದ್ವು ಕೂಡ. ಆದ್ರೆ ಇದೀಗ 8 ಗಂಟೆಯ ಅವಧಿಯಲ್ಲಿ ವಕ್ಫ್ ಬಿಲ್ ಮಂಡನೆ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಭಾತ್ಯಾಗವನ್ನ ಮಾಡೋದಕ್ಕೆ ಕೂಡ ವಿಪಕ್ಷಗಳು ಸಜ್ಜಾಗಿದ್ದಾವೆ. ಒಂದು ಕಡೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ NDA ಎಲ್ಲಾ ಸದಸ್ಯರು ಇರಬೇಕು ಅಂತ ವಿಪ್ ಅನ್ನು ಜಾರಿ ಮಾಡಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಸಭಾತ್ಯಾಗವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ಇದು ಮುಸ್ಲಿಮರ ಹಕ್ಕನ್ನ ಮೊಟಕುಗೊಳಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 2020 ಆಗಸ್ಟ್ರಂದು ಈ ವಕ್ಫ್ ಬಿಲ್ ಅನ್ನ ಅನುಮೋದನೆಗೆ ತರಲಾಗಿತ್ತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಇದರ ಬಗ್ಗೆ ಅನುಮೋದನೆ ತರುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದು ಕಡೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಈ ವಕ್ಫ್ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಕೂಡ ಗದ್ದಲ ಹಾಗೂ ಸಭಾತ್ಯಾಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವಿಧೇಯಕದ ವಿರುದ್ಧ ಮತ್ತು ಮತವನ್ನ ಚಲಾಯಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಮಸೂದೆ ಮೇಲಿನ ಸುದೀರ್ಘ ಚರ್ಚೆಗೆ INDAA ನಿರ್ಧಾರವನ್ನ ಮಾಡಿದೆ. ಮುಸ್ಲಿಮರ ಹಕ್ಕನ್ನ ಮೊಟಕುಗೊಳಿಸುವ ಪ್ರಯತ್ನ ಅಂತ ವಿಪಕ್ಷ ಇದೀಗ ಆರೋಪವನ್ನ ಮಾಡ್ತಾ ಇರೋದು. ವಕ್ಫ್ ಮಸೂದೆ ವಿರುದ್ಧ ಸಂಘರ್ಷಕ್ಕೆ ಸಜ್ಜಾಗಿದ್ದಾವೆ ವಿಪಕ್ಷಗಳು. ವಕ್ಫ್ ಬಿಲ್ ಚರ್ಚೆಗೆ 8 ಗಂಟೆ ಚರ್ಚೆ ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ. ವಿಪಕ್ಷಗಳು 12 ಗಂಟೆಗಳ ಕಾಲ ಸಮಯವನ್ನ ಕೇಳಿದ್ವು. ಆದ್ರೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ 8 ಗಂಟೆಯ ಸಮಯವನ್ನ ನಿಗದಿ ಮಾಡಿದ್ದಾರೆ. ಇದು ಸಾಕಾಗೋದಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರಿದ್ವು ಕೂಡ. ಆದ್ರೆ ಇದೀಗ 8 ಗಂಟೆಯ ಅವಧಿಯಲ್ಲಿ ವಕ್ಫ್ ಬಿಲ್ ಮಂಡನೆ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಭಾತ್ಯಾಗವನ್ನ ಮಾಡೋದಕ್ಕೆ ಕೂಡ ವಿಪಕ್ಷಗಳು ಸಜ್ಜಾಗಿದ್ದಾವೆ. ಒಂದು ಕಡೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ NDA ಎಲ್ಲಾ ಸದಸ್ಯರು ಇರಬೇಕು ಅಂತ ವಿಪ್ ಅನ್ನು ಜಾರಿ ಮಾಡಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಸಭಾತ್ಯಾಗವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ಇದು ಮುಸ್ಲಿಮರ ಹಕ್ಕನ್ನ ಮೊಟಕುಗೊಳಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 2020 ಆಗಸ್ಟ್ರಂದು ಈ ವಕ್ಫ್ ಬಿಲ್ ಅನ್ನ ಅನುಮೋದನೆಗೆ ತರಲಾಗಿತ್ತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಇದರ ಬಗ್ಗೆ ಅನುಮೋದನೆ ತರುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.